ಶಾಲೆಗಳ ಆಧುನೀಕರಣ ಇತ್ಯಾದಿಗಳು ನಮ್ಮ ಬೇಡಿಕೆಗಳಿಗೂ ಕೂಡ ನೀರು ಹಂಚಿಕೆಯಲ್ಲಿ ರಾಜ್ಯ ಸರ್ಕಾರ ಮಾಡುವಂತಹ ಅನೇಕ ಕಾರ್ಯಕ್ರಮಗಳನ್ನ ನಮ್ಮ ಕೆಲಸ ನಾವೇ ಮಾಡೋಕ್ಕೆ ಸಾಧ್ಯ ಇದ್ದು ಕೂಡ 2023-24 ಸಾಲಿನ ಕೇಂದ್ರ ಸರ್ಕಾರದ ಆಯವ್ಯಯದಲ್ಲಿ 5,300 ಕೋಟಿ ಭದ್ರಾನಾಲೆಯ ಆಧುನೀಕರಣಕ್ಕೆ ಕೊಡುವಂತಹ ಒಂದು ವಿಶ್ವಾಸವನ್ನು ಕೊಡಬೇಕು. ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಮಾಡಿರುವಂಥದ್ದು ಕೇಂದ್ರ ಸರ್ಕಾರ. ಇವತ್ತು ಅನೇಕ ವಿಚಾರಗಳನ್ನ ನಾವು ಅಭಿವೃದ್ಧಿಯ ದೃಷ್ಟಿಯಲ್ಲಿ ಮಾತಾಡುವಂಥ ನಾವು ನೋಡೋದಕ್ಕ ನಿನ್ನೆ ಪ್ರಧಾನಿಯವರು ಬಳ್ಳಾರಿಯಲ್ಲಿ ಒಂದು ಜನಸಂವಾದ ಉದ್ದೇಶಿಸಿ ಮಾತಾಡುವಂಥ ಸಂದರ್ಭದಲ್ಲಿ ರಾಯಚೂರು ಜಿಲ್ಲೆಯ ಉಲ್ಲೇಖ ಕೂಡ ಮಾಡಿದ್ದಾರೆ. ನಾನು 35 ವರ್ಷಗಳ ಹಿಂದೆ ರಥಯಾತ್ರೆ ತಂದಂತಹ ಸಂದರ್ಭದಲ್ಲಿ ರಾತ್ರಿ 3 ಗಂಟೆಗೆ ಸಾಗರ ನಮಗಾಗಿ ಕಾಯ್ತಾ ಇತ್ತು. ಈ ಭಾಗದ ಜನ ಪ್ರಜ್ಞಾವಂತರು ಅನ್ನೋ ವಿಚಾರನ ಅವರು ಉಲ್ಲೇಖ ಮಾಡಿದ್ದಾರೆ. ಕೇವಲ ಧಾರ್ಮಿಕ ಭಾವನೆಗಳನ್ನ ಪ್ರತಿಬಂಧನೆ ಮಾಡಿ ಮತ ಗಳಿಸುವಂತಹ ಬಿಜೆಪಿಯವರು ಈ ಭಾಗಕ್ಕೆ ಬೇಕಾಗಿರುವಂತಹ ಅಭಿವೃದ್ಧಿ ಕೇಂದ್ರದಿಂದ ಸಿಗಬೇಕಾಗಿರುವಂತಹ ನನ್ನ ನಿರೀಕ್ಷೆ ಯಾವುದೇ ಕಾರ್ಯಕ್ರಮಗಳು ಇಲ್ಲದೆ ಕೇವಲ ರಥಯಾತ್ರೆ ಸಂದರ್ಭದಲ್ಲಿ ಎಲ್ಲರೂ ಜನ ಬಂದಿದ್ದರು, ಕಾಯ್ತಾ ಇದ್ದರು, ಅದರ ಮಾತ್ರ ಉಲ್ಲೇಖ ಮಾಡಿದ್ದಾರೆ. ಈ ಭಾಗದ ರೈತರ ಸಮಸ್ಯೆ ಆಗಿರ್ಬೋದು, ಈ